Hello my dear students, myself Chaitra. This is Principles of Marketing class. So next ನಾವು next topic ಗೆ ಮೂವ್ ಆಗೋಣ. ಅಬ್ಜೆಕ್ಷನ್ಸ್ ಅಗೇನಿಸ್ಟ್ ಅಡ್ವರ್ಟೈಸಿಂಗ್ ಅಂದರೆ ಏನೇನೆಲ್ಲ ಅಬ್ಜೆಕ್ಷನ್ಸ್ ಇದೆ ಒಂದು ಅಡ್ವರ್ಟೈಸಿಂಗಿಗೆ ಅಂತ. ಸೊ ಇಲ್ಲಿ ನಾವು ನೋಡಿದ್ದೀವಿ, ಸ್ಟಡಿಡ್ ಮಾಡಿದ್ದೀವಿ. ಅಡ್ವರ್ಟೈಸಿಂಗಲ್ಲಿ ವೇರಿಯಸ್ ತುಂಬಾ ಬೆನಿಫಿಟ್ ಇದೆ ಅಂತ ನಮಗೆ ಗೊತ್ತಿದೆ. ಸೊ ಅದ್ರ ಹೊರತಾಗಿಯೂ ಏನಾಗಿದೆ, ಸಮ್ ಡ್ರಾಬ್ಯಾಕ್ಸ್ ಕೂಡ ಈ ಮಾಡ್ರನ್ ಅಡ್ವರ್ಟೈಸಿಂಗಲ್ಲಿ ಬರ್ತಾ ಹೋಗುತ್ತೆ. ಸೊ ಈ ಅಬ್ಜೆಕ್ಷನ್ಸಲ್ಲಿ ನಾವು ಏನು ಮಾಡ್ತಾ ಹೋಗ್ತೀವಿ, 2 ಟೈಪ್ಸಲ್ಲಿ ಅಬ್ಜೆಕ್ಷನ್ಸ್ನ ನಾವು ನೋಡ್ತಾ ಹೋಗ್ತೀವಿ. ಫಸ್ಟ್ ಒನ್ನು ಎಕನಾಮಿಕ್ ಅಬ್ಜೆಕ್ಷನ್ಸು ಮತ್ತು ಈ ನೆಕ್ಸ್ಟ್ ಒನ್ನು ಸೋಷಿಯಲ್ ಅಬ್ಜೆಕ್ಷನ್ಸ್ ಅಂತ 2 ಟೈಪ್ಸಲ್ಲಿ ನೋಡ್ತಾ ಹೋಗ್ತೀವಿ. ಫಸ್ಟ್ ಒನ್ನು ಎಕನಾಮಿಕ್ ಅಬ್ಜೆಕ್ಷನ್ಸು. ಎಕನಾಮಿಕ್ ಅಬ್ಜೆಕ್ಷನ್ಸ್ ಯಾವುದ್ಯಾವುದಂದರೆ, ಅಡ್ವರ್ಟೈಸಿಂಗ್ ಈಸ್ ನಾಟ್ ಪ್ರೊಡಕ್ಟಿವ್, ಲೀಡ್ಸ್ ಟು ಹೈಯರ್ ಪ್ರೈಸ್, ಫೋರ್ಸಸ್ ಪೀಪಲ್ ಟು ಬೈ ಪ್ರಾಡಕ್ಟ್ಸ್, ಮಲ್ಟಿಪಲ್ಸ್ ದಿ ನೀಡ್ಸ್, ಕ್ರಿಯೇಟ್ಸ್ ವೇಸ್ಟ್. ನೆಕ್ಸ್ಟು ಲೀಡ್ಸ್ ಟು ಮೊನೋಪಲಿ, creates market for inferior products, creates greediness. So advertising is not productive. First one ನೋಡ್ತಾ ಹೋಗೋಣ. Create argues that advertisement does not produce any tangible goods. ಇಲ್ಲಿ ಏನಂತ ಕ್ರಿಟಿಸೈಸ್ ಮಾಡ್ತಾರೆ ಅಂದರೆ, ಅಡ್ವರ್ಟೈಸಿಂಗ್ ಅಂತಕ್ಕಂಥದ್ದು ಒಂದು ಟ್ಯಾಂಜಬಲ್ ಗೂಡ್ಸ್ನ ಏನು ಮಾಡಲ್ಲ, ಪ್ರೊಡ್ಯೂಸ್ ಮಾಡಲ್ಲ ಅಂತ ಏನು ಮಾಡ್ತಾರೆ, ಇದು ಪ್ರೊಡಕ್ಟಿವ್ ಅಲ್ಲ ಅಂತ ಒಂದು ಆರ್ಗ್ಯೂನ ಮಾಡ್ತಾರೆ. ಸೊ ಇದು ಕೂಡ ಒಂದು ಸತ್ಯ ಅಂತಲೇ ಹೇಳ್ಬೋದು, ಟ್ರೂ ಅಂತ. ಸೊ ಸಮ್ ಎಕ್ಸ್ಟೆಂಟ್ ನೋಡಿದ್ರೆ, ಬಟ್ ಪ್ರೊಡಕ್ಟಿವ್ ವರ್ಕ್ ಅಂದರೆ ಆಲ್ ಪ್ರೊಡಕ್ಟಿವ್ ವರ್ಕ್ ನೀಡ್ ನಾಟ್ ನೆಸಸರಿಲಿ ರಿಸಲ್ಟ್ ಇನ್ ಟ್ಯಾಂಜಬಲ್ ಗೂಡ್ಸ್. ಅಂದರೆ ಒಂದು ಟ್ಯಾಂಜಬಲ್ ಗೂಡ್ಸ್ ಅಂದರೆ ಎಲ್ಲ ಪ್ರೊಡಕ್ಟಿವ್ ವರ್ಕು ಕೂಡ ಒಂದು ಟ್ಯಾಂಜಬಲ್ ಗೂಡ್ಸ್ ಆಗಿರಬೇಕು ಅನ್ನೋವಂಥ ಒಂದು ನೀಡ್ ಅಥವಾ ಅವಶ್ಯಕತೆ ಏನೂ ಇರೋದಿಲ್ಲ. ನಾವು ಇಲ್ಲಿ ಒಂದು ಎಕ್ಸಾಂಪಲ್ನ ತಗೊಂಡು ನೋಡೋದಾದರೆ, ಒಬ್ಬ ಕೂಲಿಯವರು ಇರ್ತಾರೆ ಅಲ್ವಾ. ಸೊ ಕೂಲಿಯವರು ಏನು ಮಾಡ್ತಾರೆ, ಪ್ಯಾಸೆಂಜರ್ಸ್ ಲಗೇಜ್ನ ಏನು ಮಾಡ್ತಾರೆ, ಲಿಫ್ಟಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಬಸ್ಸಿಂದ ಏನು ಮಾಡ್ತಾರೆ, ಅವ್ರಿಗೆ ಒಂದು ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ, ಬಸ್ಸಿಂದ ಕೆಳಗಡೆ ಇಟ್ಬಿಟ್ಟು. ಸೊ ಇಲ್ಲಿ ಏನಂದರೆ, ಅವನಿಗೆ ಏನು ಮಾಡ್ತಾರೆ, ಅವನು ರೆಂಡರ್ ಮಾಡಿದ್ದಕ್ಕೆ ಸರ್ವಿಸ್ಗೆ ಏನು ಮಾಡ್ತಾರೆ, ಅವರು ರಿವಾರ್ಡ್ ಆಗಿ ಅಮೌಂಟ್ನ ಕೊಡ್ತಾರೆ. ಸೊ ಇಲ್ಲಿ ಏನಂದರೆ, ಅವನು ಯಾವುದೇ ಒಂದು ಪ್ರೊಡ್ಯೂಸ್ ಟ್ಯಾಂಜಬಲ್ ಗೂಡ್ಸ್, ಒಂದು ಟ್ಯಾಂಜಬಲ್ ಗೂಡ್ಸ್ನ ಅವನು ಪ್ರೊಡ್ಯೂಸ್ ಮಾಡಿದ್ನಾ? ನೋ. ಸೊ ರೆಂಡರ್ಸ್ ಎ ವ್ಯಾಲ್ಯೂಯಬಲ್ ಸರ್ವಿಸ್, ಒಂದು ವ್ಯಾಲ್ಯೂಯಬಲ್ ಸರ್ವಿಸ್ನ ರೆಂಡರ್ ಮಾಡಿದ್ದಾರೆ. ಸೊ ಅಷ್ಟೇ. ಸೊ ದಿಸ್ ಸರ್ವಿಸ್ ಈಸ್ ಇಂಟ್ಯಾಂಜಬಲ್, ಬಟ್ ಸಮ್ ಟೈಮ್ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆಲ್ ಸರ್ವಿಸಸ್ ಆರ್ ಇಂಟ್ಯಾಂಜಬಲ್ ಇನ್ ನೇಚರ್. ನಮಗೆ ಸರ್ವಿಸಸ್ ಅಂದರೆ ಆಲ್ರೆಡಿ ಗೊತ್ತಿರೋ ಹಾಗೆ ಅದು ಇಂಟ್ಯಾಂಜಬಲ್ ಆಗಿರುತ್ತೆ. ಟ್ಯಾಂಜಬಲ್ಗೂ ಇಂಟ್ಯಾಂಜಬಲ್ಗೂ ನಿಮಗೆ ವ್ಯತ್ಯಾಸ ಗೊತ್ತಿದೆ ಅಂದ್ಕೊಳ್ತೀನಿ. ಟ್ಯಾಂಜಬಲ್ ಅಂದರೆ ವಿ ಕ್ಯಾನ್ ಟಚ್ ಆ್ಯಂಡ್ ಸೀನ್. ಸೊ ಇಂಟ್ಯಾಂಜಬಲ್ ಅಂದರೆ ವಿ ಕೆನಾಟ್ ಟಚ್ ಆ್ಯಂಡ್ ಸೀನ್. ಸೊ ಇಲ್ಲಿ ಏನಾಗಿರುತ್ತೆ, ಸರ್ವಿಸಸ್ಸು ಇಂಟ್ಯಾಂಜಬಲ್ ಆಗಿರುತ್ತೆ, ಅದು ನೇಚರ್ಲಿ. ಸೊ ಅಡ್ವರ್ಟೈಸಿಂಗ್ ಥ್ರೂ ಇಂಟ್ಯಾಂಜಬಲ್. ಸೊ ಇದು ಒಂದು ಕೂಡ ಇಂಟ್ಯಾಂಜಬಲ್ ಅಂದರೆ ಇದು ಒಂದು ಇಂಟ್ಯಾಂಜಬಲ್ ವೇನಲ್ಲಿ ಹೆಲ್ಪ್ ದಿ ಕಸ್ಟಮರ್ ಟು ಚೂಸ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಅಮಾಂಗ್ ದಿ ಥೌಸಂಡ್ಸ್ ಆಫ್ ಪ್ರಾಡಕ್ಟ್ ವಿಚ್ ಆರ್ ಸಿಮಿಲರ್ ಇನ್ ದಿ ಮೋಸ್ಟ್ ರೆಸ್ಪೆಕ್ಟ್. ಅಂದರೆ ಇಲ್ಲಿ ಥೌಸಂಡ್ಸ್ ಆಫ್ ಪ್ರಾಡಕ್ಟ್ಸ್ ಇದೆ ಅಂದರೆ ಅಲ್ಲಿ ಅಂದರೆ ಒಂದೇ ರೀತಿ ಥೌಸಂಡ್ಸ್ ಆಫ್ ಪ್ರಾಡಕ್ಟ್ಸ್ ಇದ್ದರೆ ಅದರಲ್ಲಿ ಒಂದು ಬೆಸ್ಟ್ ಪ್ರಾಡಕ್ಟ್ನ, ಪರ್ಟಿಕ್ಯುಲರ್ ಪ್ರಾಡಕ್ಟ್ನ, ಏನು ಡಿಸೈರ್ಡ್ ಪ್ರಾಡಕ್ಟ್ನ ಚೂಸ್ ಮಾಡೋದಕ್ಕೆ ಮತ್ತು ಅಂದರೆ ಅವರಿಗೆ ಸ್ಯಾಟಿಸ್ಫೈ ಆಗೋ ಥರ ಚೂಸ್ ಮಾಡೋದಕ್ಕೆ ಏನು ಮಾಡ್ತಾ ಹೋಗುತ್ತೆ, ಅಡ್ವರ್ಟೈಸಿಂಗ್ ಅಂತಕ್ಕಂಥದ್ದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಏನು ಮಾಡ್ತು, ಕಸ್ಟಮರ್ಗೆ ಒಂದು ಸರ್ವಿಸ್ನ ರೆಂಡರ್ ಮಾಡ್ತು. ಸೊ ಇಲ್ಲಿ ಏನಂತ ಕ್ರಿಟಿಸೈಸ್ ಮಾಡ್ತಾರೆ, ಅಡ್ವರ್ಟೈಸಿಂಗ್ ಒಂದು ಪ್ರೊಡಕ್ಟಿವ್ ಅಲ್ಲ ಅಂತ ಕ್ರಿಟಿಸೈಸ್ ಮಾಡ್ತಾರೆ. ಬಟ್ ಇಲ್ಲಿ ಹೇಳ್ತಾರೆ ಇದು ಒಂದು ಕೂಡ ಪ್ರೊಡಕ್ಟಿವ್ ಅಂತಲೇ ಹೇಳ್ಬೋದು. ನೆಕ್ಸ್ಟು
ಲೀಡ್ಸ್ ಟು ಹೈ ಪ್ರೈಸ್. ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ಅಡ್ವರ್ಟೈಸ್ಮೆಂಟ್ನ ಕೊಡೋದಕ್ಕೋಸ್ಕರ ಲಾಟ್ ಆಫ್ ಮನಿನ ಏನು ಮಾಡ್ತಾರೆ ಮ್ಯಾನುಫ್ಯಾಕ್ಚರ್ಸು ಸ್ಪೆಂಡ್ ಮಾಡ್ತಾರೆ. ಸೊ ಈ ಲಾಟ್ ಆಫ್ ಮನಿನ ಇಲ್ಲಿ ಕಾಸ್ಟ್ನ ಅಡ್ವರ್ಟೈಸಿಂಗ್ಗೆ ಸ್ಪೆಂಡ್ ಮಾಡೋದ್ರಿಂದ ಇದು ಏನಾಗ್ತಾ ಹೋಗುತ್ತೆ, ಅಲ್ಟಿಮೇಟ್ ಕಸ್ಟಮರ್ ಯಾರು ಯೂಸ್ ಮಾಡ್ತಾರೆ ಅವ್ರಿಗೆ ಏನಾಗ್ತಾ ಹೋಗುತ್ತೆ, ಪ್ರೈಸಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದು ಆದರೆ ಇಲ್ಲಿ ಪ್ರೈಸಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಏನಂತ ಹೇಳ್ತೀವಿ, ಇದು ಹೈಯರ್ ಪ್ರೈಸ್ ಅಂದರೆ ಲೀಸ್ಟ್ ಟು ಹೈಯರ್ ಪ್ರೈಸ್ ಅಂತ ಹೇಳ್ತೀವಿ. ಸೊ ಆದರೆ ಅಡ್ವರ್ಟೈಸಿಂಗ್ ಜನರಲಿ ಇನ್ಕ್ರೀಸಸ್ ಸೇಲ್ಸ್. ಇದು ಏನು ಮಾಡ್ತಾ ಹೋಗುತ್ತೆ, ಸೇಲ್ಸ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಯಾಕೆಂದರೆ ಥ್ರೂ ಅಡ್ವರ್ಟೈಸ್ಮೆಂಟ್ ಏನಾಗ್ತಾ ಹೋಗುತ್ತೆ, ಅವೈಲೇಬಿಲಿಟಿ ಆಫ್ ಪ್ರಾಡಕ್ಟ್ಸ್, ಒಂದು ಪ್ರಾಡಕ್ಟ್ಸ್ ಬಗ್ಗೆ ಅವೈಲೇಬಿಲಿಟಿ ನಾವು ತಿಳ್ಕೊಳೋದ್ರಿಂದ ಸೊ ಏನಾಗ್ತಾ ಹೋಗುತ್ತೆ, ಸೇಲ್ಸಲ್ಲಿ ಇನ್ಕ್ರೀಸ್ ಆಗುತ್ತೆ. ಮತ್ತು ಮಾಸ್ ಪ್ರೊಡಕ್ಷನ್ ಕೂಡ ಆಗುತ್ತೆ. ಸೊ ಈ ಮಾಸ್ ಪ್ರೊಡಕ್ಷನ್ ರಿಸಲ್ಟ್ಸ್ ಇನ್ ಲೆಸ್ ಕಾಸ್ಟ್. ಇಲ್ಲಿ ಮಾಸ್ ಪ್ರೊಡಕ್ಷನ್ ಅಂದರೆ 10 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡೋದಕ್ಕೂ 100 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸಸ್ ಇರುತ್ತೆ. ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ, ಕಾಸ್ಟ್ ಎಫೆಕ್ಟಿವ್ನೆಸ್ ಅಂತಕ್ಕಂಥದ್ದು ಇಲ್ಲಿ ಇದಾಗ್ತಾ ಹೋಗುತ್ತೆ. ಸೊ ರೆಡ್ಯೂಸಿಂಗ್ ಯೂನಿಟ್ ಕಾಸ್ಟ್ ಅಂದರೆ ಇಲ್ಲಿ ಯೂನಿಟ್ ಕಾಸ್ಟಲ್ಲಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ದಸ್ ಮೇ ಆರ್ಗ್ಯೂ ದಟ್ ಅಡ್ವರ್ಟೈಸಿಂಗ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಅವೈಲೇಬಿಲಿಟಿ ಆಫ್ ಪ್ರಾಡಕ್ಟ್ ಅಟ್ ಎ ರೆಡ್ಯೂಸ್ಡ್ ಪ್ರೈಸ್. ಇದು ಅಡ್ವರ್ಟೈಸ್ಮೆಂಟ್ ಅಂತಕ್ಕಂಥದ್ದು ಏನು ಮಾಡ್ತಾ ಹೋಗುತ್ತೆ, ಒಂದು ಪ್ರಾಡಕ್ಟ್ನ ಅವೈಲಬಿಲಿಟಿ ಎಲ್ಲಿ ಕಡಿಮೆ ವೆಚ್ಚದಲ್ಲಿ ಅಂದರೆ ಕಡಿಮೆ ಬೆಲೆಯಲ್ಲಿ ನಮಗೆ ಒಂದು ಪ್ರಾಡಕ್ಟು ಸಿಗುತ್ತೆ ಅನ್ನೋದನ್ನು ಸೊ ಏನು ಮಾಡ್ತಾ ಹೋಗುತ್ತೆ, ಅಡ್ವರ್ಟೈಸ್ಮೆಂಟು ಒಂದು ತಿಳಿಸ್ತಾ ಹೋಗುತ್ತೆ. ಸೊ ಅದು ಒಂದು ಕೂಡ ಇದರ ರೆಸ್ಪಾನ್ಸಿಬಿಲಿಟಿ. ಸೊ ಫೋರ್ಸಸ್ ಪೀಪಲ್ ಟು ಬೈ ಪ್ರಾಡಕ್ಟ್. ಇಲ್ಲಿ ಏನಂತ ಹೇಳ್ತಾರೆ, ಅಡ್ವರ್ಟೈಸಿಂಗ್ ಅಂತಕ್ಕಂಥದ್ದು ಏನು ಮಾಡುತ್ತೆ, ಪೀಪಲ್ನ ಪ್ರಾಡಕ್ಟ್ನ ಬೈ ಮಾಡೋದಕ್ಕೆ ಫೋರ್ಸ್ ಮಾಡ್ತಾ ಹೋಗುತ್ತೆ, ಅಂದರೆ ಒತ್ತಡ ನೀಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಟ್ರೂ ದಟ್ ಅಡ್ವರ್ಟೈಸ್ಮೆಂಟ್ ಕ್ರಿಯೇಟ್ ಇಂಟ್ರೆಸ್ಟ್ ಫಾರ್ ಬೈಯಿಂಗ್. ಅಂದರೆ ಏನು ಮಾಡ್ತಾ ಹೋಗುತ್ತೆ, ಇದು ಅಡ್ವರ್ಟೈಸಿಂಗ್ ಅಂತಕ್ಕಂಥದ್ದು ಒಂದು ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಬೈ ಮಾಡೋದಕ್ಕೆ. ಸೊ ಬಟ್ ದೇರ್ ಈಸ್ ನೋ ಫಿಸಿಕಲ್ ಫೋರ್ಸಸ್. ಅಂದರೆ ಅಡ್ವರ್ಟೈಸಿಂಗ್ನ ನಾವು ಕೊಡಬೇಕಾದ್ರೆ ಏನಾದ್ರೂ ಎನಿ ಫಿಸಿಕಲ್ ಫೋರ್ಸಸ್ ಅಂದರೆ ಈ ಪ್ರಾಡಕ್ಟ್ನ ನೀವು ತಗೊಳ್ಳೇಬೇಕು ಅಂತ ಡೈರೆಕ್ಟ್ಲಿ ನಾವು ಫೋರ್ಸ್ ಮಾಡ್ತೀವಾ, ನೋ. ಸೊ ಇಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಪ್ರೆಷರ್ ಆನ್ ದೆಮ್ ಟು ಬೈ ಪ್ರಾಡಕ್ಟ್. ಅಂದರೆ ಫಿಸಿಕಲ್ಲಿ ನಾವು ಪ್ರೆಷರ್ ಮಾಡೋದಿಲ್ಲ, ಸೊ ಮೆಂಟಲಿ ಏನಾಗ್ತಾ ಹೋಗ್ತಾರೆ, ಅದು ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ಅಂದ್ಕೊಳ್ತಾ ಹೋಗ್ತಾರೆ. ಅದರಲ್ಲೂ ಕೂಡ ಏನಾಗಿರುತ್ತೆ, ಇಂಟೆಲಿಜೆಂಟ್ ಪೀಪಲ್ ಇರ್ತಾರಲ್ಲ, ಸೊ ಇವರು ಏನಾಗಲ್ಲ, ಒಂದು ಚೀಪ್ ಇದಿರುತ್ತಲ್ಲ, ಸೊ ಪ್ರೆಷರ್ ಆಗಿರ್ಬೋದು, ಆ ರೀತಿ ಏನು ಮಾಡ್ತಾ ಹೋಗ್ತಾರೆ ಅವರು ಅಡ್ವರ್ಟೈಸಿಂಗ್ ಮೂಲಕ ಅವರು ಏನಾಗಲ್ಲ, ಸೊ ಅವರು ಆ ಥರ ಅದ್ರ ಇದಕ್ಕೆ ಇನ್ಫ್ಲುಯೆನ್ಸ್ ಆಗ್ತಾ ಹೋಗೋದಿಲ್ಲ. ಸೊ ಹೌಎವರ್ ಮೆನಿ ಟೈಮ್ಸ್ ಅಡ್ವರ್ಟೈಸಿಂಗ್ ಇನ್ಫ್ಲುಯೆನ್ಸ್ ಪೀಪಲ್ ಟು ಬೈ ಮೋರ್ ಈವನ್ ಥ್ರೂ ದಿ ಪ್ರಾಡಕ್ಟ್ಸ್ ಆರ್ ನಾಟ್ ರಿಯಲಿ ನೀಡೆಡ್ ಟು ದೆಮ್. ಅಂದರೆ ಒಂದೊಂದು ಸಲ ಅಡ್ವರ್ಟೈಸ್ಮೆಂಟ್ ಅಂತಕ್ಕಂಥದ್ದು ಏನು ಮಾಡುತ್ತೆ ಅಂದರೆ ಅದರಿಂದ ಒಂದು ಕಾಮನ್ ಮ್ಯಾನ್ಗೆ ಅದು ಅವಶ್ಯಕತೆನೇ ಇರಲ್ಲ, ಅಂದರೆ ಇರುತ್ತೆ, ಸೊ ಇರೋದಕ್ಕಿಂತ ಏನಾಗುತ್ತೆ ಹೆಚ್ಚಾಗಿ, ಸೊ ಅವಶ್ಯಕತೆಗಿಂತ ಮೀರಿ ಸೊ ಪ್ರಾಡಕ್ಟ್ಸ್ನ ಏನು ಬೈ ಮಾಡೋ ಥರ ಈ ಅಡ್ವರ್ಟೈಸ್ಮೆಂಟು ಮಾಡ್ತಾ ಹೋಗುತ್ತೆ. ಸೊ ಮಲ್ಟಿಪಲ್ಸ್ ದಿ ನೀಡ್ಸ್. ಸೊ ಇದೇನು ಮಾಡುತ್ತೆ, ಮಲ್ಟಿಪಲ್ಸ್ ಅಂದರೆ ನೀಡ್ಸ್ನ ಏನು ಮಾಡ್ತಾ ಹೋಗುತ್ತೆ, ಡಬಲ್ ಮಾಡ್ತಾ ಹೋಗುತ್ತೆ ಅಂತ ಆರ್ಗ್ಯೂ ಮಾಡ್ತಾರೆ. ಸೊ ಅಡ್ವರ್ಟೈಸಿಂಗ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮಲ್ಟಿಪ್ಲಿಕೇಶನ್ ಆಫ್ ನೀಡ್ಸ್ ಆಫ್ ಕಸ್ಟಮರ್ಸ್. ಸೊ ಇಲ್ಲಿ ಮಲ್ಟಿಪಲ್ ಆಗೋದಕ್ಕೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಇಟ್ ಸ್ಟಿಮ್ಯುಲಸ್ ದೇರ್ ಇಂಟ್ರೆಸ್ಟ್ ಟು ಪರ್ಚೇಸ್ ಮೋರ್ ಆ್ಯಂಡ್ ಮೋರ್. ಇದೇನು ಮಾಡ್ತಾ ಹೋಗುತ್ತೆ, ಒಂದು ಮೋಟಿವೇಶನ್ ಅಂದರೆ ಒಂದು ಇನ್ಫ್ಲೂಯೆನ್ಸ್ನ ಮಾಡ್ತಾ ಹೋಗುತ್ತೆ, ಅಂದರೆ ಮೋರ್ ಆ್ಯಂಡ್ ಮೋರ್ನ ಪರ್ಚೇಸ್ ಮಾಡೋದಕ್ಕೆ ಇಂಟ್ರೆಸ್ಟ್ನ ತೋರಿಸ್ತಾ ಹೋಗ್ತಾರೆ ಕಸ್ಟಮರ್ಸು. ಸೊ ಸಚ್ ಸ್ಟಿಮ್ಯುಲೇಷನ್ ಅಪ್ಸೆಟ್ ದೇರ್ ಬಜೆಟ್ ಆ್ಯಂಡ್ ಫೈನಲಿ ಡ್ರೋ ದೆಮ್ ಟು ಫಾಲ್ ಇನ್ ಡೆಪ್ ಟ್ರಾಪ್. ಅಂದರೆ ಏನು ಮಾಡ್ತಾ ಹೋಗುತ್ತೆ, ಸಚ್ ಅಂದರೆ ಈ ಇನ್ಫ್ಲುಯೆನ್ಸ್ ಮಾಡ್ತಾ ಹೋಗುತ್ತಲ್ಲ, ಸೊ ಈ ಇನ್ಫ್ಲುಯೆನ್ಸಿಂದ ಏನು ಅವರ ಬಜೆಟ್ ಅಂದರೆ ಅವರ ಬಜೆಟ್ ಮೇಲೆ ಏನಾಗ್ತಾ ಹೋಗುತ್ತೆ, ಅಪ್ಸೆಟ್ ಆಗ್ತಾ ಹೋಗುತ್ತೆ. ಫೈನಲಿ ಏನಾಗ್ತಾ ಹೋಗ್ತಾರೆ ಅವರು, ಇದರಿಂದ ಅವರು ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕು ಅನ್ನೋ ಒಂದು ಡಿಸೈರ್ಗೋಸ್ಕರ ಏನು ಮಾಡ್ತಾ ಹೋಗ್ತಾರೆ, ಅವರು ಒಂದು
ಡೆಪ್ತ್ ಅಂದರೆ ಸಾಲವನ್ನು ತಗೊಳ್ತಾ ಹೋಗ್ತಾರೆ. ಸೊ ಬಟ್ ದಿಸ್ ಕ್ರಿಟಿಸಮ್ ಈಸ್ ನಾಟ್ ಆಲ್ವೇಸ್ ಟ್ರೂ. ಅಂದರೆ ಇದು ಏನಾಗಿರುತ್ತೆ, ಆಲ್ವೇಸ್ ಅಂದರೆ ಯಾವಾಗ್ಲೂ ಟ್ರೂ ಆಗಿರುತ್ತೆ, ನಿಜ ಆಗಿರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೊ ಅಡ್ವರ್ಟೈಸಿಂಗ್ ಹೆಲ್ಪ್ಸ್ ಇನ್ ಮಾರ್ಕೆಟಿಂಗ್ ಎ ರೈಟ್ ಸೆಲೆಕ್ಷನ್ ಆಫ್ಟರ್ ಕಂಪೇರಿಂಗ್ ಮೆನಿ ಆಲ್ಟರ್ನೇಟಿವ್ ಪ್ರಾಡಕ್ಟ್ಸ್. ಇದಕ್ಕೆ ಮಲ್ಟಿಪಲ್ ನೀಡ್ಸ್ ಅನ್ನೋದಕ್ಕೆ ಬದಲಾಗಿ ಅಡ್ವರ್ಟೈಸಿಂಗ್ ಅಂತಕ್ಕಂಥದ್ದು ಏನು ಮಾಡ್ತಾ ಹೋಗುತ್ತೆ, ಒಂದು ರೈಟ್ ಸೆಲೆಕ್ಷನ್ನ ಅಂದರೆ ಆಫ್ಟರ್ ಕಂಪೇರಿಂಗ್ ಮೆನಿ ಆಲ್ಟರ್ನೇಟಿವ್ ಪ್ರಾಡಕ್ಟ್ಸ್ ಅಂದರೆ ಒಂದು ಮೆನಿ ಆಲ್ಟರ್ನೇಟಿವ್ ಪ್ರಾಡಕ್ಟ್ಸ್ನ ಕಂಪೇರ್ ಮಾಡಾದಮೇಲೆ ಸೊ ಏನು ಮಾಡ್ತಾ ಹೋಗುತ್ತೆ, ಒಂದು ರೈಟ್ ಮೇಕಿಂಗ್ ಎ ರೈಟ್ ಸೆಲೆಕ್ಷನ್, ಒಂದು ರೈಟ್ ಸೆಲೆಕ್ಷನ್ನ ಮಾಡೋದಕ್ಕೆ ಸೊ ಏನು ಮಾಡ್ತಾ ಹೋಗುತ್ತೆ, ಹೆಲ್ಪ್ ಮಾಡ್ತಾ ಹೋಗುತ್ತೆ. ದಸ್ ಇಟ್ ವಿಲ್ ಬಿಕಮ್ ಎ ಗುಡ್ ಗೈಡ್ ಆ್ಯಂಡ್ ಬೆಸ್ಟ್ ಫ್ರೆಂಡ್ ಇನ್ ಪರ್ಚೇಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇದು ಏನು ಮಾಡ್ತಾ ಹೋಗುತ್ತೆ, ಒಂದು ಇಟ್ ವಿಲ್ ಬಿಕಮ್ ಎ ಗುಡ್ ಗೈಡ್ ಅಂದರೆ ಒಂದು ಏನಾಗ್ತಾ ಹೋಗುತ್ತೆ, ಇದು ಒಂದು ಗುಡ್ ಗೈಡರ್ ಆಗಿ ಮತ್ತು ಬೆಸ್ಟ್ ಫ್ರೆಂಡ್ ಆಗಿ ಒಂದು ಗೂಡ್ಸ್ ಮತ್ತು ಸರ್ವಿಸಸ್ನ ಪರ್ಚೇಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಕ್ರಿಯೇಟ್ಸ್ ವೇಸ್ಟ್. ಅಡ್ವರ್ಟೈಸಿಂಗ್ ಅಂತಕ್ಕಂಥದ್ದು ಒಂದು ವೇಸ್ಟ್ನ ಕ್ರಿಯೇಟ್ ಮಾಡುತ್ತೆ ಅಂತ ಇಲ್ಲಿ ಆರ್ಗ್ಯೂ ಮಾಡ್ತಾರೆ. ಸೊ ಅಡ್ವರ್ಟೈಸಿಂಗ್ ಈಸ್ ರಿಗಾರ್ಡೆಡ್ ಆಸ್ ವೇಸ್ಟ್ ಇನ್ ವ್ಯೂ ಆಫ್ ದಿ ಫ್ಯಾಕ್ಟ್ ದಟ್ ವಿತ್ ದಿ ಚೇಂಜಸ್ ಇನ್ ಫ್ಯಾಷನ್ ಆ್ಯಂಡ್ ಸ್ಟೈಲ್ ಆಲ್ ಯೂಸ್ಡ್ ಆರ್ ಓಲ್ಡ್ ಆರ್ಟಿಕಲ್ಸ್ ಆರ್ ಆಫ್ಟರ್ ಡಿಸ್ಕಸ್ಡ್. ಅಂದರೆ ಇಲ್ಲಿ ಅಡ್ವರ್ಟೈಸಿಂಗ್ ಅಂತಕ್ಕಂಥದ್ದು ಏನು ಮಾಡುತ್ತೆ, ವೇಸ್ಟ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ನಿಮಗೆ ಗೊತ್ತಿದೆ ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಏನಾಗುತ್ತೆ, ನಿಮಗೆ ಗೊತ್ತಿದೆ ಟೆಕ್ನಾಲಜಿ ಎಷ್ಟು ಫಾಸ್ಟಾಗಿ ಅಪ್ಡೇಟ್ ಆಗ್ತಿದೆ ಅಂದರೆ. ಒನ್ ಡೇ ಇರೋ ಟೆಕ್ನಾಲಜಿ ಮತ್ತು ನೆಕ್ಸ್ಟ್ ಡೇ ಅದೇನಾಗುತ್ತೆ, ಓಲ್ಡ್ ಆಗಿ ಮತ್ತು ಅದು ಅಬ್ಸಲ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಇರೋ ನಾವು ಪ್ರೆಸೆಂಟ್ ಸಿನಾರಿಯೋದಲ್ಲಿ ಸೊ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಇನ್ ಸ್ಟೈಲ್ ಆಗಿರ್ಬೋದು, ಫ್ಯಾಷನ್ ಆಗಿರ್ಬೋದು ಅಥವಾ ಟೆಕ್ನಾಲಜಿ ಆಗಿರ್ಬೋದು, ಈ ರೀತಿ ಚೇಂಜಸ್ ಆಗೋದ್ರಿಂದ ಸೊ ಏನಾಗ್ತಾ ಹೋಗುತ್ತೆ, ಅಂದರೆ ಈಗ ಎಕ್ಸಿಸ್ಟಿಂಗ್ ಇರೋ ಪ್ರಾಡಕ್ಟು ಅಂದರೆ ಓಲ್ಡ್ ಪ್ರಾಡಕ್ಟ್ ಏನಾಗ್ತಾ ಹೋಗುತ್ತೆ, ವೇಸ್ಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ಏನು ಮಾಡ್ತಾ ಹೋಗ್ತಾರೆ, ಜನರು ರೆಫ್ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಇದರಿಂದ ಏನಾಗ್ತಾ ಹೋಗುತ್ತೆ, ಸೊ ನಮಗೆ ನ್ಯಾಚುರಲ್ ರಿಸೋರ್ಸಸ್ಸು ಆಲ್ರೆಡಿ ನಮಗೆ ಗೊತ್ತಿರೋ ಥರ ನ್ಯಾಚುರಲ್ ರಿಸೋರ್ಸಸ್ ನಮಗೆ ಆಲ್ರೆಡಿ ಗೊತ್ತಿರೋ ಥರ ಲಿಮಿಟೆಡ್ ಆಗಿದೆ. ಸೊ ಕ್ವಾಂಟಿಟಿನಲ್ಲಿ ಸೊ ನಾವು ಇದನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿರ್ತೀವಿ. ಸೊ ಈ ಲಿಮಿಟೆಡ್ ರಿಸೋರ್ಸಸಲ್ಲಿ ಸೊ ಇದರಿಂದ ಒಂದು ನ್ಯೂ ಚೇಂಜಸ್ ಆದರೆ ಸೊ ಇದನ್ನು ಪೀಪಲ್ ಅಂದರೆ ಸೊಸೈಟಿನಲ್ಲಿರೋ ಪೀಪಲ್ಲು ಸೊ ಇದನ್ನು ಏನು ಮಾಡ್ತಾರೆ, ರೆಫ್ಯೂಸ್ ಮಾಡ್ತಾ ಹೋದರೆ ಇಲ್ಲಿ ಏನಾಗ್ತಾ ಹೋಗುತ್ತೆ, ಸೊ ಇಲ್ಲಿ ಪ್ರಾಡಕ್ಟ್ ಏನಾಗ್ತಾ ಹೋಗುತ್ತೆ, ಒಂದು ಏನು ಮಾಡ್ತಾರೆ, ಥ್ರೋನ್ ಇನ್ ನೇಚರ್ ಅಂದರೆ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋ ಅಥವಾ ಅಂದರೆ ಅರ್ಧಂಬರ್ಧ ಯೂಸ್ ಮಾಡಿ ಏನು ಮಾಡ್ತಾರೆ, ನೇಚರಲ್ಲಿ ಅದನ್ನು ಥ್ರೋ ಮಾಡ್ತಾ ಹೋಗ್ತಾರೆ. ಸೊ ಇದರಿಂದ ಏನಾಗುತ್ತೆ, ಒಂದು ಎನ್ವಿರಾನ್ಮೆಂಟ್ ಇಂಜುರಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಅಂದರೆ ಇದು ಒಂದು ಕಡೆ ಆದರೆ ಇದು ಅಡ್ವರ್ಸ್ ಆಗಿ ಅಬ್ಜೆಕ್ಷನ್ಸ್ ಆದರೆ ಸೊ ಫೇವರಬಲ್ ಆಗಿ ಏನಾಗ್ತಾ ಹೋಗುತ್ತೆ, ಅಡ್ವರ್ಟೈಸಿಂಗ್ ಒಂದು ಏನಾಗ್ತಾ ಹೋಗುತ್ತೆ, ಎಕನಾಮಿಕ್ ಗ್ರೋತ್ಗೆ ಒಂದು ಹೆಲ್ಪ್ನ ಮಾಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ನ್ಯೂ ಇನೋವೇಷನ್ಸ್ ಹ್ಯಾವ್ ಟು ಅಕ್ಕರ್ ಆ್ಯಂಡ್ ದಿಸ್ ಮಸ್ಟ್ ಮೇಡ್ ಎ ನೋನ್ ಟು ದಿ ಸೊಸೈಟಿ. ಅಂದರೆ ಒಂದು ನ್ಯೂ ಇನೋವೇಷನ್ಸು ಆಗಿರ್ಬೋದು ಅಥವಾ ಒಂದು ಎಕನಾಮಿಕ್ ಗ್ರೋತ್ಗೆ ಏನು ಮಾಡ್ತಾ ಹೋಗುತ್ತೆ, ಇದು ಒಂದು ಸೊಸೈಟಿಗೆ ತಿಳಿಸ್ತಾ ಹೋಗುತ್ತೆ. ಸೊ ಈ ನ್ಯೂ ಇನೋವೇಷನ್ಸ್ ಅಂತಕ್ಕಂಥದ್ದು ಒಂದು ಬೆಟರ್ ಲಿವಿಂಗ್ ಕಂಡೀಷನ್ಸ್ನ ನಮ್ಮ ಸೊಸೈಟಿನಲ್ಲಿರೋ ಪೀಪಲ್ಸ್ಗೆ ಸೊ ನೀಡ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗ್ತಾ ಹೋಗುತ್ತೆ, ಸೊ ಮೆನಿ ಆರ್ಗ್ಯೂ ಅಂದರೆ ಮೆನಿ ಪೀಪಲ್ಸ್ ಏನಂತ ವಾದ ಮಾಡ್ತಾರೆ ಅಂದರೆ ಅಡ್ವರ್ಟೈಸ್ಮೆಂಟ್ ಅಂತಕ್ಕಂಥದ್ದು ಒಂದು ವೇಸ್ಟ್ ಅಲ್ಲ, ಇದು ಹೆಲ್ಪ್ಫುಲ್ ಅಂದರೆ ಹೆಲ್ಪಿಂಗ್ ಹ್ಯಾಂಡ್ ಅಂತಲೂ ಕೂಡ ಹೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ಫಾರು ಇದೆ ಮತ್ತು ಎಗೇನೆಸ್ಟ್ ಕೂಡ ಇದೆ. ಸೊ ಲೀಸ್ ಟು ಮೊನೋಪೊಲಿ, ಇದು ಒಂದು ಮೊನೋಪೊಲಿಗೆ ಕಾರಣ ಆಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ.
ಸೊ ಲಾರ್ಜ್ ಸ್ಕೇಲ್ ಅಡ್ವರ್ಟೈಸ್ಮೆಂಟ್ ಈಸ್ ಮೇಡ್ ಬೈ ಬಿಗ್ ಫರ್ಮ್ಸ್. ಅಂದರೆ ಲಾರ್ಜ್ ಸ್ಕೇಲ್ ಅಡ್ವರ್ಟೈಸ್ಮೆಂಟ್ನ ಏನು ಮಾಡ್ತಾ ಹೋಗ್ತಾರೆ, ಬಿಗ್ ಫರ್ಮ್ಗಳು ಮಾತ್ರ ಮಾಡ್ತಾ ಹೋಗ್ತಾರೆ. ಮತ್ತು ಅವರು ಏನು ಮಾಡ್ತಾ ಹೋಗ್ತಾರೆ, ತುಂಬ ಹಣನ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅವರು ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಆಲ್ ಮೀಡಿಯಾಗಳಿಗೆ ಅವರು ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಅಡ್ವರ್ಟೈಸ್ಮೆಂಟ್ ಮೇಲೆ ಇದು ಸ್ಮಾಲ್ ಫರ್ಮ್ಸ್ಗೆ ಏನಾಗಿರುತ್ತೆ, ಅಫೋರ್ಡಬಲ್ ಆಗಿ ಅವ್ರಿಗೆ ಬೇರ್ ಮಾಡೋದಕ್ಕೆ ಲಾರ್ಜ್ ಅಮೌಂಟ್ನ, ಸೊ ಅವರಿಗೆ ಕಷ್ಟ ಆಗುತ್ತೆ, ಸೊ ಆಗೋದಿಲ್ಲ. ಸೊ ಆದ್ದರಿಂದ ಇವರ ಅಡ್ವರ್ಟೈಸಿಂಗ್ ಬಿಗ್ ಫರ್ಮಿಂದ ಅಡ್ವರ್ಟೈಸಿಂಗ್ನ ಏನು ಮಾಡ್ತಾರೆ, ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿ ಅವರು ಏನು ಮಾಡ್ತಾರೆ, ಪ್ರೊಡ್ಯೂಸರ್ಸ್ ರೈಸ್ ದಿ ಪ್ರೈಸಸ್ ಆಫ್ ದೇರ್ ಪ್ರಾಡಕ್ಟ್ಸ್. ಅಂದರೆ ಒಂದು ಬ್ರ್ಯಾಂಡ್ ಇಮೇಜ್ ಅಂತ ಕ್ರಿಯೇಟ್ ಆದಮೇಲೆ ಪ್ರೊಡ್ಯೂಸರ್ ಆಟೋಮೆಟಿಕಲಿ ಏನು ಮಾಡ್ತಾರೆ, ಅವ್ರ ಪ್ರಾಡಕ್ಟ ಪ್ರೈಸ್ನ ಏನು ಮಾಡ್ತಾರೆ, ರೈಸ್ ಮಾಡ್ತಾ ಹೋಗ್ತಾರೆ. ಸೊ ಇದರಿಂದ ಏನಾಗ್ತಾ ಹೋಗುತ್ತೆ, ಒಂದು ಮೊನೋಪೊಲಿ ಅಂತಕ್ಕಂಥದ್ದು ಕ್ರಿಯೇಟ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಏನಂತ ಹೇಳ್ತಾರೆ, ಇಟ್ ಈಸ್ ಆರ್ಗ್ಯೂಡ್ ದಟ್ ಬೈ ಯೂಸಿಂಗ್ ಅಡ್ವರ್ಟೈಸಿಂಗ್ ನೈಫ್ ದೇ ಕಟ್ the neck of the small and new firms. This is lead to monopoly is not a good sign to the healthy economy. ಅಂದರೆ ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಅಡ್ವರ್ಟೈಸಿಂಗ್ ಅಂತಕ್ಕಂಥ ಒಂದು ನೈಫ್ ಅಂದರೆ ಚಾಕುವನ್ನ ಇಟ್ಕೊಬಿಟ್ಟು ಅಡ್ವರ್ಟೈಸಿಂಗ್ ನೈಫ್ನ ಇಟ್ಕೊಬಿಟ್ಟು ಏನು ಮಾಡ್ತಾರೆ, ಒಂದು ಸ್ಮಾಲ್ ಮತ್ತು ನ್ಯೂ ಫರ್ಮ್ಸ್ನ ಏನು ಮಾಡ್ತಾ ಹೋಗ್ತಾರೆ, ಕಟ್ ಮಾಡ್ತಾ ಹೋಗ್ತಾರೆ. ಸೊ ಅವರೆಲ್ಲ ಅಂದರೆ ಇದರ ಅರ್ಥ ಏನಂದರೆ, ಇಲ್ಲಿ ಅಡ್ವರ್ಟೈಸಿಂಗ್ನ ಕೊಡೋದ್ರಿಂದ ಅವ್ರ ಬ್ರ್ಯಾಂಡ್ ಇಮೇಜ್ ಕ್ರಿಯೇಟ್ ಆಗೋದ್ರಿಂದ ಸ್ಮಾಲ್ ಆ್ಯಂಡ್ ಮತ್ತು ನ್ಯೂ ಫರ್ಮ್ಸ್ಗೆ ಏನಾಗ್ತಾ ಹೋಗುತ್ತೆ, ಕಷ್ಟ ಆಗ್ತಾ ಹೋಗುತ್ತೆ. ಸೊ ಅವ್ರ ಪ್ರಾಡಕ್ಟ್ ಏನಾಗ್ತಾ ಹೋಗುತ್ತೆ, ಪ್ರಾಡಕ್ಟ್ ಮುಂದೆ ಕಾಂಪಿಟೇಷನ್ನ ಬೇರ್ ಮಾಡೋದಕ್ಕೆ ಅವ್ರಿಗೆ ಆಗೋದಿಲ್ಲ. ಸೊ ಏನಾಗ್ತಾ ಹೋಗುತ್ತೆ, ಪ್ರಾಡಕ್ಟು ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಸೊ ಫೇಲ್ಯೂರ್ನ ಅವ್ರು ಕಾಣ್ತಾ ಹೋಗ್ತಾರೆ. ಸೊ ಈ ರೀತಿ ಏನು ಮಾಡ್ತಾ ಹೋಗುತ್ತೆ, ಒಂದು ನೆಕ್ನ ಕಟ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಈ ಥರ ಒಂದು ಮೊನೋಪಲಿ ಆದರೆ ಸೊ ಇದು ಒಂದು ಹೆಲ್ತಿ ಎಕಾನಮಿಗೆ ಒಂದು ಗುಡ್ ಸೈನ್ ಅಲ್ಲ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಒನ್, ಕ್ರಿಯೇಟ್ ಮಾರ್ಕೆಟ್ ಫಾರ್ ಇನ್ಫೀರಿಯರ್ ಪ್ರಾಡಕ್ಟ್. ಇಲ್ಲಿ ಒಂದು ಟೂ ಮಚ್ ಆಫ್ ಅಡ್ವರ್ಟೈಸಿಂಗ್ ಬರೋದ್ರಿಂದ ಏನು ಮಾಡ್ತಾ ಹೋಗುತ್ತೆ, ಒಂದು ಕಸ್ಟಮರ್ ಬ್ರೈನ್ನ ವಾಶ್ ಮಾಡ್ತಾ ಹೋಗುತ್ತೆ. ಸೊ ಈ ಬ್ರೈನ್ ವಾಶಿಂದ ಏನು ಮಾಡ್ತಾರೆ ಕಸ್ಟಮರ್ಸು, ಈವನ್ ವರ್ತ್ಲೆಸ್ ಪ್ರಾಡಕ್ಟ್ಸ್ ಆ್ಯಂಡ್ ಇನ್ಫೀರಿಯರ್ ಪ್ರಾಡಕ್ಟ್ಸ್ ಪರ್ಚೇಸ್ಡ್. ಅಂದರೆ ಒಂದು ಇನ್ಫೀರಿಯರ್ ಪ್ರಾಡಕ್ಟ್ ಅಥವಾ ವರ್ತ್ಲೆಸ್ ಪ್ರಾಡಕ್ಟ್ ಅಂದರೆ ಅವ್ರಿಗೆ ಅದರಿಂದ ಏನು ವರ್ತೇ ಇರಲ್ಲ, ಅದಕ್ಕೆ ಅವರಿಗೆ ನೆಸೆಸಿಟಿನೇ ಇರಲ್ಲ. ಸೊ ಆ ರೀತಿ ಪ್ರಾಡಕ್ಟ್ಸ್ ಎಲ್ಲ ಏನು ಮಾಡ್ತಾರೆ, ಪರ್ಚೇಸ್ ಮಾಡ್ತಾ ಹೋಗ್ತಾರೆ. ಸೊ ಇಂಟೆನ್ಸಿವ್ ಅಡ್ವರ್ಟೈಸ್ಮೆಂಟ್ ಸ್ಟ್ರಾಟಜೀಸ್ ಅಂದರೆ ಬಿಕಾಸ್ ಆಫ್ ಇನ್ಸೆಂಟಿವ್ ಅಡ್ವರ್ಟೈಸ್ಮೆಂಟ್ ಸ್ಟ್ರಾಟಜಿ ಅಂದರೆ ಇಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ಯೂಸ್ ಮಾಡೋ ಟ್ಯಾಕ್ಟಿಕ್ಸಿಂದ ಏನು ಮಾಡ್ತಾ ಹೋಗ್ತಾರೆ, ಅವರು ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಇನ್ಫೀರಿಯರ್ ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿ ಅಡ್ವರ್ಟೈಸ್ಮೆಂಟ್ ಅಂತಕ್ಕಂಥದ್ದು ಒಂದು ಇನ್ಫೀರಿಯರ್ ಗೂಡ್ಸ್ಗೆ ಮಾರ್ಕೆಟ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ನೆಕ್ಸ್ಟ್ ಒನ್ನು, ಕ್ರಿಯೇಟ್ ಗ್ರೀಡಿನೆಸ್. ಸೊ ಅಡ್ವರ್ಟೈಸಿಂಗ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕ್ರಿಯೇಷನ್ ಆಫ್ ಗ್ರೀಡಿನೆಸ್ ಅಮಾಂಗ್ ಪೀಪಲ್ ಹೂ ವ್ಯಾಲ್ಯೂ ಮೆಟೀರಿಯಲ್ ಥಿಂಗ್ಸ್ ರ್ಯಾದರ್ ದ್ಯಾನ್ ಮ್ಯಾನರ್ಸ್. ಇಲ್ಲಿ ಏನು ಮಾಡ್ತಾ ಹೋಗುತ್ತೆ, ಅಡ್ವರ್ಟೈಸಿಂಗ್ ಅಂತಕ್ಕಂಥದ್ದು ಒಂದು ಪೀಪಲಲ್ಲಿ ಏನು ಮಾಡ್ತಾ ಹೋಗುತ್ತೆ, ಒಂದು ಗ್ರೀಡಿನೆಸ್ ಅಂದರೆ ಒಂದು ದುರಾಸೆ, ಕ್ರಿಯೇಷನ್ ಆಫ್ ಗ್ರೀಡಿನೆಸ್, ಒಂದು ದುರಾಸೆ ಅನ್ನೋದನ್ನು ಏನು ಮಾಡ್ತಾ ಹೋಗುತ್ತೆ, ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಅವರು ಏನು ಮಾಡ್ತಾ ಹೋಗ್ತಾರೆ, ವ್ಯಾಲ್ಯೂ ಮೆಟೀರಿಯಲ್ ಥಿಂಗ್ಸ್ ಅಂದರೆ ಒಂದು ಮೆಟೀರಿಯಲ್ ಥಿಂಗ್ಸ್ಗೆ ಅವರು ವ್ಯಾಲ್ಯೂ ಕೊಡ್ತಾರೆ, ಬದಲಾಗಿ ಮ್ಯಾನರ್ಸ್ ಅಂದರೆ ಒಂದು ಸಂಪ್ರದಾಯ ಇರ್ಬೋದು, ಒಂದು ಕಸ್ಟಮ್ಸ್ ಇರ್ಬೋದು. ಸೊ ಈ ರೀತಿ ಒಂದು ವ್ಯಾಲ್ಯೂನ ಕೊಡೋದ್ರ ಬದಲಾಗಿ ಅವ್ರು ಏನು ಮಾಡ್ತಾರೆ, ಮೆಟೀರಿಯಲ್ ಥಿಂಗ್ಸ್ಗೆ ವ್ಯಾಲ್ಯೂಸ್ನ ಕೊಡ್ತಾ ಹೋಗ್ತಾರೆ. ಸೊ ಈ ರೀತಿ ಒಂದು ಎಕನಾಮಿಕ್ ಅಬ್ಜೆಕ್ಷನ್ಸು ಅಡ್ವರ್ಟೈಸಿಂಗಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ನು, ಸೋಷಿಯಲ್ ಅಬ್ಜೆಕ್ಷನ್ಸ್. ದಿ ಸೋಷಿಯಲ್ ಅಬ್ಜೆಕ್ಷನ್ಸ್ ರೈಸ್ಡ್ ಅಗೇನೆಸ್ಟ್ ಅಡ್ವರ್ಟೈಸಿಂಗ್ ಆರ್ ಎಕ್ಸ್ಪ್ಲೈನ್ಡ್ ಬಿಲೋ. ಸೊ misrepresentation of facts, press is influenced, waste of national resources. First one,
ಮಿಸ್ರೆಪ್ರೆಸೆಂಟೇಷನ್ ಆಫ್ ಫ್ಯಾಕ್ಟ್. ಇಲ್ಲಿ ಫ್ಯಾಕ್ಟ್ ಅಂತಕ್ಕಂಥದ್ದನ್ನ ಏನು ಮಾಡುತ್ತೆ, ಮಿಸ್ರೆಪ್ರೆಸೆಂಟೇಷನ್ ಅಂದರೆ ತಪ್ಪಾಗಿ ಅರ್ಥೈಸುವಂಥದ್ದನ್ನ ಏನು ಮಾಡ್ತಾ ಹೋಗುತ್ತೆ. ಒಂದು ಫ್ಯಾಕ್ಟ್ ಅಂದರೆ ಒಂದು ಸತ್ಯ ಸಂಗತಿನ ಏನು ಮಾಡ್ತಾ ಹೋಗುತ್ತೆ, ತಪ್ಪಾಗಿ ಅರ್ಥೈಸ್ತಾ ಹೋಗುತ್ತೆ. ಸೊ ಮೆನಿ ಅಡ್ವರ್ಟೈಸ್ಮೆಂಟ್ ಕಂಟೈನ್ tall claims about the product, but when the product is purchased, all the benefits advertised are not enjoyed in full. ಅಂದರೆ ಏನು ಮಾಡ್ತಾ ಹೋಗ್ತಾರೆ, ಇಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ನ ಏನು ಮಾಡ್ತಾರೆ, ಟ್ಯಾಲ್ ಅಂದರೆ ಒಂದು ಬುದ್ಧಿವಂತಿಕೆಯಿಂದ ಒಂದು ಪ್ರಾಡಕ್ಟ್ನ ಏನು ಮಾಡ್ತಾ ಹೋಗ್ತಾರೆ, ಅಡ್ವರ್ಟೈಸ್ಮೆಂಟ್ನ ಮಾಡ್ತಾ ಹೋಗ್ತಾರೆ. ಬಟ್ ಅದನ್ನೇ ನಾವು ಏನು ಕಸ್ಟಮರು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಅದನ್ನು ಯೂಸ್ ಮಾಡ್ತಾ ಹೋದರೆ, ಸೊ ಅಲ್ಲಿ ಏನಾಗುತ್ತೆ, ಆಲ್ ದಿ ಬೆನಿಫಿಟ್ ಅಂದರೆ ನಾವು ಅಡ್ವರ್ಟೈಸ್ಮೆಂಟಲ್ಲಿ ಹೇಳಿರೋ ಅಂಥ ಎಲ್ಲ ಬೆನಿಫಿಟ್ಸು ಕೂಡ ಏನಾಗಿರಲ್ಲ, ಅದರಲ್ಲಿ ಇರೋದಿಲ್ಲ. ಸೊ ದೇರ್ ಫೋರ್ ಇಟ್ ಈಸ್ ಆರ್ಗ್ಯೂಡ್ ದಟ್ ಅಡ್ವರ್ಟೈಸ್ಮೆಂಟ್ ಹೈಡ್ ದಿ ಟ್ರೂತ್ ಆ್ಯಂಡ್ ಮಿಸ್ಲೀಡ್ ದಿ ಸೊಸೈಟಿ ಬೈ ಗಿವಿಂಗ್ ಫಾಲ್ಸ್ ಸ್ಟೇಟ್ಮೆಂಟ್. ಒಂದು ಸುಳ್ಳು ಹೇಳಿಕೆನ ಕೊಡೋದ್ರ ಮೂಲಕ ಏನು ಮಾಡ್ತಾ ಹೋಗುತ್ತೆ, ಅಡ್ವರ್ಟೈಸಿಂಗ್ ಅಂತಕ್ಕಂಥದ್ದು ಒಂದು ಟ್ರೂತ್ನ ಏನು ಮಾಡ್ತಾ ಹೋಗುತ್ತೆ, ಹೈಡ್ ಮಾಡಿ ಒಂದು ಮಿಸ್ಲೀಡಿಂಗ್ನ ಸೊಸೈಟಿಗೆ ಮಾಡ್ತಾ ಹೋಗುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಅಂದರೆ ನಾವು ಎಲ್ಲ ಅಡ್ವರ್ಟೈಸ್ಮೆಂಟ್ನ ನೋಡ್ತಾ ಇರ್ತೀವಲ್ವ. ಸೊ ಫಾರ್ ಎಕ್ಸಾಂಪಲ್ ನಾವು ಯಾವುದಾದ್ರು ಒಂದು ಹೇರ್ ಆಯಿಲ್ ತೊಗೊಂಡ್ರೆ, ಸೊ ಈ ಆಯಿಲ್ ಹಾಕಿದ್ರೆ ಸೊ ಹೇರು ಲಾಂಗ್ ಆಗುತ್ತೆ. ಸೊ ಈ ರೀತಿ ಅಡ್ವರ್ಟೈಸ್ಮೆಂಟ್ನ ಕೊಡ್ತಾ ಹೋಗ್ತಾರೆ. ಸೊ ರಿಯಲಾಗಿ ನಾವು ಅಪ್ಲೈ ಮಾಡಿದಾಗ ಸೊ ಆ ರೀತಿ ನಮಗೆ ಅದರಲ್ಲಿ ಇರೋ ಫೀಚರ್ಸು ಸ್ವಲ್ಪನಾದ್ರೂ ಏನಾಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ಸೊ ಆ ರೀತಿ ಅವರು ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸಿದ ಥರ ನಮಗೆ ಲಾಂಗ್ ಏರ್ ಕೂಡ ಬರೋದಿಲ್ಲ. ಸೊ ಇದನ್ನು ನೋಡಿರ್ತೀರ ಅಂದ್ಕೊಳ್ತೀನಿ. ಸೊ ಸೆಕೆಂಡ್ ಒನ್ನು, ಪ್ರೆಸ್ ಈಸ್ ಇನ್ಫ್ಲೂಯೆನ್ಸ್ಡ್. ಸೊ ಏನು ಮಾಡ್ತಾ ಹೋಗ್ತಾರೆ, ಪ್ರೆಸ್ನ ಅಡ್ವರ್ಟೈಸ್ಮೆಂಟ್ ಅಂತಕ್ಕಂಥದ್ದು ಅಡ್ವರ್ಟೈಸರ್ ಏನು ಮಾಡ್ತಾ ಹೋಗ್ತಾರೆ, ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗ್ತಾರೆ. ಯಾವ ರೀತಿನಪ್ಪ ಅಂದರೆ ಅವ್ರು ಏನು ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಅಂದರೆ ಮೇಜರ್ ರೆವೆನ್ಯೂ, ಒಂದು ಪ್ರೆಸ್ಗೆ ಏನಾಗುತ್ತೆ ಮೇಜರ್ ರೆವೆನ್ಯೂ ಬರೋದು ನಮಗೆ ಗೊತ್ತಿದೆ ಅಡ್ವರ್ಟೈಸರಿಂದ ಅಂತ. ಸೊ ಇವರು ನ್ಯೂಸ್ ಪೇಪರ್ ಆ್ಯಂಡ್ ಪೀರಿಯಾಡಿಕಲ್ಸ್ಗೆ ಬರೋದ್ರಿಂದ ಇವ್ರು ಏನು ಮಾಡ್ತಾ ಹೋಗ್ತಾರೆ, ಇಲ್ಲಿ ಪ್ರೆಸ್ ಮೀಡಿಯಾ ಏನು ಮಾಡುತ್ತೆ, ಪ್ರಿಂಟ್ ಆ್ಯಂಡ್ ಪಬ್ಲಿಷ್ ವಾಟ್ ಎವರ್ ದಿ ಅಡ್ವರ್ಟೈಸರ್ ಡಿಮ್ಯಾಂಡ್ ಆ್ಯಂಡ್ ನಾಟ್ ಅಟ್ ಓನ್ ವಿಲ್. ಅಂದರೆ ಪ್ರೆಸ್ ಮೀಡಿಯಾ ಅಂತಕ್ಕಂಥದ್ದು ಏನು ಮಾಡ್ತಾ ಹೋಗುತ್ತೆ, ಒಂದು ಅಡ್ವರ್ಟೈಸರ್ಗೆ ಯಾವ ರೀತಿ ಡಿಮ್ಯಾಂಡ್ ಮಾಡ್ತಾನೆ ಆ ರೀತಿ ಏನು ಮಾಡ್ತಾ ಹೋಗುತ್ತೆ, ಪ್ರಿಂಟ್ ಆ್ಯಂಡ್ ಪಬ್ಲಿಷ್ ಅಂದರೆ ಅವರು ಏನು ಹೇಳಿರ್ತಾರೋ, ಅಂದರೆ ವಾಟ್ ಎವರ್ ಡಿಮ್ಯಾಂಡ್ ಅಂದರೆ ಅವರು ಏನು ಬೇಡಿಕೆನ ಅಡ್ವರ್ಟೈಸರ್ ಇರ್ತಾರೋ ಆ ರೀತಿ ಪ್ರಿಂಟ್ ಮತ್ತು ಪಬ್ಲಿಷ್ ಮಾಡೋದ್ರಿಂದ ಏನು ಮಾಡ್ತಾ ಹೋಗುತ್ತೆ, ಇಲ್ಲಿ ದೇರ್ ಓನ್ ವಿಲ್ ಅಂದರೆ ತಮ್ಮ ಸ್ವಂತ ಇದರಿಂದ ತಮ್ಮ ಓನ್ ವಿಲ್ನ ಏನು ಮಾಡಲ್ಲ, ಅಲ್ಲಿ ಪ್ರಿಂಟ್ ಮಾಡಲ್ಲ. ಸೊ ಅಡ್ವರ್ಟೈಸರ್ ಏನು ಡಿಮ್ಯಾಂಡ್ ಮಾಡ್ತಾರೆ ಆ ಥರ ಪ್ರಿಂಟ್ ಮಾಡೋದ್ರಿಂದ ಈ ಪ್ರೆಸ್ ಮೀಡಿಯಾ ಏನು ಮಾಡುತ್ತೆ, ಆ್ಯಕ್ಟ್ ಆಫ್ ಪ್ರೆಸ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ ಇನ್ ದಿ ಸೊಸೈಟಿ ಈಸ್ ಎಫೆಕ್ಟೆಡ್ ಅಡ್ವರ್ಸ್ಲಿ. ಅಂದರೆ ಒಂದು ಅಡ್ವರ್ಟೈಸರ್ಗೆ ಅನುಕೂಲ ಆಗೋ ರೀತಿ ಏನು ಮಾಡುತ್ತೆ, ಪ್ರೆಸ್ ಮೀಡಿಯಾ ಒಂದು ಪಬ್ಲಿಷನ್ನ ಕೊಡೋದ್ರಿಂದ ಸೊ ಏನಾಗ್ತಾ ಹೋಗುತ್ತೆ, ಇದು ಸೊಸೈಟಿಗೆ ಒಂದು ಅಡ್ವರ್ಸ್ಲಿ ಎಫೆಕ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ನು, ವೇಸ್ಟ್ ಆಫ್ ನ್ಯಾಷನಲ್ ರಿಸೋರ್ಸಸ್. ಇಲ್ಲಿ ಅಡ್ವರ್ಟೈಸಿಂಗ್ ಆರ್ಗ್ಯೂಸ್ ದಟ್ ಅಡ್ವರ್ಟೈಸಿಂಗ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಫ್ರೀಕ್ವೆಂಟ್ಲಿ ಚೇಂಜಸ್ ಇನ್ ದಿ ಲಿವಿಂಗ್ ಹ್ಯಾಬಿಟ್, ಸ್ಟೈಲ್, ಫ್ಯಾಷನ್. ಅಂದರೆ ನಾನು ಓದೋ ಎಫೆಕ್ಟಲ್ಲಿ ಆಬ್ಜೆಕ್ಷನ್ಸಲ್ಲಿ ಹೇಳ್ದೋ ಹಾಗೆ ಸೊ ಏನು ಮಾಡ್ತಾ ಹೋಗುತ್ತೆ, ಇಲ್ಲಿ ಲಿವಿಂಗ್ ಹ್ಯಾಬಿಟ್ ಆಗಿರ್ಬೋದು, ಸ್ಟೈಲ್ಸ್ ಆಗಿರ್ಬೋದು, ಫ್ಯಾಷನ್ ಆಗಿರ್ಬೋದು, ಈ ರೀತಿ ಫ್ರೀಕ್ವೆಂಟ್ಲಿ ಚೇಂಜಸ್ ಆಗ್ತಾ ಹೋದರೆ ಸೊ ಏನಾಗ್ತಾ ಹೋಗುತ್ತೆ, ಅಲ್ಲಿ ಏನಾಗ್ತಾ ಹೋಗುತ್ತೆ, ಪೀಪಲ್ಲು ಏನು ಮಾಡ್ತಾರೆ, ನ್ಯೂ ಹ್ಯಾಬಿಟ್ಟಿಗೆ ಅಡಾಪ್ಟ್ ಆಗ್ತಾ ಹೋಗ್ತಾರೆ. ಸೊ ಇಟ್ ಈಸ್ ಟೋಟಲಿ ರೀಪ್ಲೇಸ್ ದಿ ಎಕ್ಸಿಸ್ಟಿಂಗ್ ಗೂಡ್ಸ್.
ಅಂದರೆ ಆಲ್ರೆಡಿ ಇರೋ ಗೂಡ್ಸ್ನ ಏನು ಮಾಡುತ್ತೆ, ಎಕ್ಸಿಸ್ಟಿಂಗ್ ಗೂಡ್ಸ್ನ ಏನು ಮಾಡುತ್ತೆ, ನ್ಯೂ ಗೂಡ್ಸು ರೀಪ್ಲೇಸ್ ಮಾಡುತ್ತೆ. ಸೊ ಈ ಎಕ್ಸಿಸ್ಟಿಂಗ್ ಓಲ್ಡ್ ಗೂಡ್ಸ್ ಇರುತ್ತಲ್ಲ, ಇದೇನಾಗ್ತಾ ಹೋಗುತ್ತೆ, ಬಿಕಮ್ ಅಬ್ಸಲ್ಯೂಟ್ ಆ್ಯಂಡ್ ವೇಸ್ಟ್. ಇದು ಏನಾಗ್ತಾ ಹೋಗುತ್ತೆ, ವೇಸ್ಟ್ ಆಗ್ತಾ ಹೋಗುತ್ತೆ. ಸೊ ಈ ವೇಸ್ಟ್ ದೇ ಆರ್ ಡಿಸ್ಕಸ್ಡ್, ಅಂದರೆ ಅವರು ತಿರಸ್ಕರಿಸ್ತಾ ಹೋಗ್ತಾರೆ. ಸೊ ಇದರಿಂದ ಏನಾಗುತ್ತೆ, ಇಲ್ಲಿ ಕ್ವಿಕ್ ಚೇಂಜಸ್ ಆಗೋದ್ರಿಂದ ಇದು ಏನಾಗ್ತಾ ಹೋಗುತ್ತೆ, ನೀವು ಅಬ್ಸರ್ವ್ ಮಾಡಿರ್ಬೋದು ಆಟೋಮೊಬೈಲ್ ಸೆಕ್ಟರಲ್ಲಿ ಒಂದು ಅಂದರೆ ಕ್ವಿಕ್ ಚೇಂಜಸ್ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಮತ್ತು ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಅಂದರೆ ಟಿ ವಿ ಆಗಿರ್ಬೋದು ಅಥವಾ ರೆಫ್ರಿಜರೇಟರ್ ಆಗಿರ್ಬೋದು, ಈ ರೀತಿ ಏನಾಗ್ತಾ ಹೋಗುತ್ತೆ, ಇವರಲ್ಲೆಲ್ಲ ಚೇಂಜಸ್ ಫ್ರೀಕ್ವೆಂಟ್ ಚೇಂಜಸ್ ಆಗ್ತಾ ಹೋಗೋದ್ರಿಂದ ದಿಸ್ ಲೀಡ್ಸ್ ಟು ರಿಜೆಕ್ಷನ್ ಆಫ್ ಓಲ್ಡ್ ಮಾಡಲ್ಸ್. ಅಂದರೆ ಓಲ್ಡ್ ಮಾಡಲ್ಸ್ ಏನಿರುತ್ತೆ ಅದನ್ನೆಲ್ಲ ರಿಜೆಕ್ಷನ್ಸ್ ಮಾಡೋದ್ರಿಂದ, ಸೊ ಅಡಾಪ್ಷನ್ ಆಫ್ ಮಾಡರ್ನ್ ಮಾಡಲ್ಸ್ನ ಅಡಾಪ್ಟ್ ಮಾಡ್ಕೊಳೋದ್ರಿಂದ ಏನಾಗ್ತಾರೆ, ಓಲ್ಡ್ ಮಾಡಲ್ಸ್ ಅಂದರೆ ಎಕ್ಸಿಸ್ಟಿಂಗಲ್ಲಿ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿರೋದು ಏನಾಗ್ತಾ ಹೋಗುತ್ತೆ, ವೇಸ್ಟ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ಇಲ್ಲಿ ವೆನ್ ಮಾಡರ್ನ್ ಮಾಡಲ್ಸ್ ಆರ್ ಪ್ರೊಡ್ಯೂಸ್ಡ್ ಸ್ಟ್ರಾಟಜಿಕ್ ನ್ಯಾಚುರಲ್ ರಿಸೋರ್ಸಸ್ ವಿಚ್ ಆರ್ ವೆರಿ ಸ್ಕೇರ್ ಆ್ಯಂಡ್ ಅಟ್ ಅಲಾರಾಮಿಂಗ್ ಲೆವೆಲ್ ವಿಲ್ ಬಿ ಡಿಕ್ರೀಸ್ಡ್ ಗ್ರ್ಯಾಜುವಲಿ. ಅಂದರೆ ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಒಂದು ಮಾಡರ್ನ್ ಮಾಡಲ್ ಅಂದರೆ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಇಲ್ಲಿ ನ್ಯಾಚುರಲ್ ರಿಸೋರ್ಸಸ್ನ ಏನು ಮಾಡ್ತಾರೆ, ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ವೆರಿ ಸ್ಕೇರ್ ಇರೋ ರಿಸೋರ್ಸಸ್ನ ಯೂಸ್ ಮಾಡೋದ್ರಿಂದ ಏನಾಗ್ತಾ ಹೋಗುತ್ತೆ, ಇಲ್ಲಿ ಡಿಕ್ರೀಸಸ್ ಗ್ರ್ಯಾಜುವಲಿ ನಮಗೆ ಡಿಕ್ರೀಸಸ್ ಆಗೋದ್ರಿಂದ ಏನಾಗ್ತಾ ಹೋಗುತ್ತೆ, ನಮಗೆ ಇಲ್ಲಿ ನ್ಯಾಚುರಲ್ ರಿಸೋರ್ಸಸ್ಸು ವೇಸ್ಟ್ ಆಗ್ತಾ ಹೋಗುತ್ತೆ.